Sarasota.
ಕೊಟ್ಟ ಶಾಪವನ್ನು ಹೋಗಲಾಯಿಸಿ ವೇದಿನಿ ಪಾಲರನ್ನು ಗೆದ್ದು ಜಗತ್ತಿನಲ್ಲೇ ಖ್ಯಾತಿ ಹೊಂದಿರುವ ಬಲರಾಮನೆಂದರೆ ನಾನು ಶರದಿಯ ಮಧ್ಯದಲ್ಲಿ ವರಕಾಯಮನಗರ ನಿರ್ಮಿಸಿ ರಾಜ್ಯಭಾರವನ್ನು ಮಾಡುತ್ತಿದ್ದೇನೆ. ಪ್ರಪಂಚದಲ್ಲಿ 3 ಮಂದಿ ರಾಮರು, ಒಬ್ಬ ಪರಶುರಾಮ, ಇನ್ನೊಬ್ಬ ಶ್ರೀರಾಮ. ಈಗ ಪೃಥ್ವಿಯಲ್ಲಿ ಶೋಭಿಸುತ್ತಿರುವವನು ನಾನೇ ಬಲರಾಮ. ನನ್ನ ಆಳ್ವಿಕೆಯಲ್ಲಿ ಎಲ್ಲರೂ ಸುಖ ಸಂತೋಷದಿಂದಿದ್ದಾರೆ. ಏನಂತೆ ನೋಡಲಾಗಿರುವಾಗ ಚಾರಕನೊಬ್ಬನು ಬಂದು ಹೇಳಿದ ಮಾತು ನಮ್ಮ ಉಪವನಕ್ಕೆ ಕೋಡಗ ಬಂದಿದೆ ಅಂತ. ಅದನ್ನು ಬಂಧಿಸಬೇಕು. ಅದಕ್ಕಾಗಿ ಯಾದವ ವೀರರೆಲ್ಲರೂ ಸಭೆಗೆ ಬರಲಿ.
ನಾವು ಚೆನ್ನಾಗಿ ಬೆಳೆಸಿದ ತ್ರಿಕೋನದಲ್ಲೇ ಸುಂದರವಾಗಿ ಕಾಣುತ್ತಿರುವ ನಮ್ಮ ವನವನ್ನು ಹಾಳುಗೆದಿರ. ಯಾರು ನೀನು? ಯಾಕೆ ಬಂದೆ? ಬಂದವರು ನೀನು ಯಾರು? ನಾನೇ ಬಲಭದ್ರ. ಎಲ್ಲವೂ ಬಲವಂತ. ಏನು? ನಾನು ಸ್ವಾಯತ್ತೆಯಿಂದ ತಿರುಗಾಡುತ್ತಿರುವಾಗ ಹಾ. ನೀನು ಬಂದು ನನ್ನನ್ನು ತಂದೆ. ಹೌದು. ನಾನು ಸಾಮಾನ್ಯದವನು. ಯಾರು ನೀನು? ಶ್ರೀರಾಮ ಭಕ್ತ ವೀರ ಹನುಮ. ನೀನು ಹನುಮಂತನೇ? ನಾನು ಖಂಡಿತನಿದ್ದರೆ ನಾನು ಬಲರಾಮನೇ ಅಲ್ಲ. ನಿನ್ನ ಮುಸರವನ್ನು ಸವಿದೊಯ್ಯುತ್ತಿದ್ದರೆ ನಾನು ಹನುಮನೇ ಅಲ್ಲ. ಹಾಗಾದರೆ ನೋಡೋಣ. ಬಲರಾಮನ ಗರ್ವ ಮುರಿದ ಹಾಗಾಯಿತು. ಆದರೆ ಇನ್ನೊಬ್ಬ ಇದ್ದಾನಲ್ಲ, ಗರುಡ, ಅವನನ್ನು ಸ್ವಲ್ಪ ನೋಡಬೇಕು.
ನಾನು ಸ್ವತಂತ್ರವಾಗಿ ವಿಹಾರ ಮಾಡುತ್ತಿರುವಾಗ ನನ್ನನ್ನು ಕರೆದೆಯಲ್ಲ. ನನ್ನಿಂದ ಏನಾಗಬೇಕು? ನನಗೆ ಯಾರಿಂದ ಏನು ಕಷ್ಟ ಬಂದಿದೆ? ಓ ವಿನತೆನಂದನ, ಗರುಡ, ನೀನು ವಿನತೆಗೆ ಮಗನಾಗಲು ನನಗೆ ವಾಹನವಾಗುವುದು. ಆದರೆ ಏನು ಮಾಡೋಣ ಹೇಳು? ನಮ್ಮ ವನಕ್ಕೆ ಒಂದು ಕೋಡಗ ಬಂದು ಎಲ್ಲವನ್ನು ಹಾಳು ಮಾಡಿದೆಯಂತೆ. ಅದಕ್ಕೆ ನಿನ್ನನ್ನು ಕರೆದಿದ್ದೇನೆ. ಕೃಷ್ಣ, ನಾನೇನು ಸಾಮಾನ್ಯದವನೇ? Hey,
ಒಂದು ಬಾರಿ ನನ್ನ ನಾಟ್ಯ ಆಸೆಯಂತೆ ಸ್ವರ್ಗಕ್ಕೆ ಹೋಗಿ ಅಮೃತವನ್ನು ತಂದವನು ನಾನು. ಗರುಡ, ಆ ಮೋಡಕವನ್ನು ನೀನು ಕರೆದುಕೊಂಡು ಬರುವೆಯಾ? ಕೃಷ್ಣ, ಕೇವಲ ದೂತರು ಮಾಡುವ ಕೆಲಸವನ್ನು ನನಗೆ ಹೇಳುತ್ತಿದ್ದೀಯಲ್ಲ, ಇದು ನನ್ನಿಂದ ಆಗುವುದಿಲ್ಲ. ಗರುಡ, ನನಗಾಗಿ ಒಂದು ಉಪಕಾರ ಮಾಡು. ಆಗಲಿ, ನನಗಾಗಿ ಈಗಲೇ ಹೋಗುತ್ತೇನೆ. ಹೋಗು.
ಕೇಳದೆ ರಾವಣನ ಸೆರೆಯಲ್ಲಿ ಇದ್ದವಳು. ಆದುದರಿಂದ ನಾನು ಸೀತೆ ಆಗುವುದಿಲ್ಲ. ಭಾಮ, ನನಗಾಗಿ ಒಂದು ಉಪಕಾರ ಮಾಡು. ಆಗಲಿ, ನಿಮಗಾಗಿ ಒಪ್ಪಿಕೊಂಡಿದ್ದೇನೆ. ಆದರೆ ಇಷ್ಟು ಶೃಂಗಾರ ಸಾಕಾಗುವುದಿಲ್ಲ. ಇನ್ನೂ ಸ್ವಲ್ಪ ಶೃಂಗಾರ ಮಾಡಿ ಪೆಟ್ಟಿಗೆಯಲ್ಲಿದ್ದ ಆಭರಣವನ್ನು ಹಾಕಿಕೊಂಡು ಬರುತ್ತೇನೆ. ಬೇಗ ಬಾ. ಅಲ್ಲವೇ ನಾನಂದರೆ ಹೇಗೆ ಹಿಂದೆ ಅಯೋಧ್ಯೆಯಲ್ಲಿ ದಶರಥ ಮಹಾರಾಜನಿಗೆ ಗುರುಮತಿ ಪತ್ನಿಯರಿದ್ದರು. ಅದರಲ್ಲಿ ಕೈಕೇಯಿಗೆ ನಂದರೆಂಬ ದಾಸಿ ಇದ್ದರು. ಹಾಗೆ ಕಾಣುತ್ತಾರೆ. ಪತ್ನೀವ, ಇಷ್ಟು ದೊಡ್ಡ ಸಭೆಯಲ್ಲಿ ನಾರದರು ನನ್ನ ಮರ್ಯಾದೆ ತೆಗೆದು ಬಿಟ್ಟರಲ್ಲ. ನಾನು ಏನು ತಪ್ಪು ಮಾಡಿದ್ದೇನೆ? ನಾನು ಖಂಡಿತವಾಗಿ ನಿಲ್ಲುವುದಿಲ್ಲ. ಭಾಮ, ನೀನು ದುಃಖಿಸಬೇಡ. ನೀನು ಯಾರು ಗೊತ್ತಿದೆ? ಇಂದಿರೆಯ ಜನಿಸಿ ರುಕ್ಮಿಣಿಯಾಗಿರುವಳು. ಇಂದಿರೆಯ ಜನಿಸಿ ರುಕ್ಮಿಣಿಯಾಗಿರುವಳು. ನೀ ಗಂಧರ್ವ ಸುತೆ ಚಂದ್ರಸೇನೆ. ನೀ ಗಂಧರ್ವ ಸುತೆ ಚಂದ್ರಸೇನೆ. ಪೂರ್ವದಿ ರಾಮಚಂದ್ರನ ಧ್ಯಾನಿಸುತ್ತಿರಲು. ಪೂರ್ವದಿ ರಾಮಚಂದ್ರನ ಧ್ಯಾನಿಸುತ್ತಿರಲು. ಮಹಿರಾವಣ ಸೆರೆಯೊಳಗಿರಿಸಂತೆ. ಮಹಿರಾವಣ ಸೆರೆಯೊಳಗಿರಿಸಂತೆ. ಆತನಂತೂ ರಾಘವ ನಿನ್ನ ಬಿಡಿಸಿ. ದ್ವಾಪರದಿ ನಾ ಬಂದಿಹೆನು. ದ್ವಾಪರದಿ ನಾ ಬಂದಿಹೆನು. ಕೃಷ್ಣಾವತಾರನು. ದ್ವಾಪರದಿ ನಾ ಬಂದಿಹೆನು. ಕೃಷ್ಣಾವತಾರನು. ಭಾಮೆಯಾಗಲು ಅಭಯ ಪಾಲಿಸಿದ ತೆರದಿ. ನಿನಗೆ ಭಾಮೆಯಾಗಿ ಅಭಯ ಪಾಲಿಸಿದ ತೆರದಿ ಸೇರಿದೆ. ಆದಿಲಕ್ಷ್ಮೀ ನೀನಲ್ಲ. ಆದಿಲಕ್ಷ್ಮೀ ನೀನಲ್ಲ. ಆದಿಲಕ್ಷ್ಮೀ ನೀನಲ್ಲ. ನೀನು ಬೇಸರಿಸಬೇಡ. ನೀನು ನನ್ನ ಪ್ರೀತಿಯ ಸಖಿ. ನಾರದರು ಹೇಳಿದ ಹಾಗೆ ನೀನು ಸೀತೆಯಲ್ಲ. ಸೀತೆಗೆ ಸರಿಸಾಟಿಯೂ ಅಲ್ಲ. ಆದಿಲಕ್ಷ್ಮಿ ತ್ರೇತಾಯುಗದಲ್ಲಿ ಸೀತೆಯಾಗಿ ಜನಿಸಿ ದ್ವಾಪರದಲ್ಲಿ ರುಕ್ಮಿಣಿಯಾಗಿ ಜನಿಸಿ ನನ್ನನ್ನು ಸೇರಿಕೊಂಡಿದ್ದಾಳೆ. ಈ ಹಿಂದೆ ನೀನು ಗಂಧರ್ವನಿಗೆ ಚಂದ್ರಸೇನೆ ಎಂಬ ಮಗಳಾಗಿ ಜನಿಸಿ ಶ್ರೀರಾಮನಾದ ನನ್ನನ್ನು ಧ್ಯಾನ ಮಾಡುತ್ತಿರುವಾಗ ಮಹಿರಾವಣನು ನಿನ್ನನ್ನು ಬಯಸಿದ. ಆ ಸಮಯದಲ್ಲಿ ದುಷ್ಟನಾದ ಆತನನ್ನು ನಾನು ಸಂಹಾರ ಮಾಡಿದಾಗ ನೀನು ನನ್ನನ್ನು ಮದುವೆಯಾಗಬೇಕೆಂದು ಕೇಳಿದೆ. ಅದಕ್ಕೆ ಮುಂದಿನ ಜನ್ಮದಲ್ಲಿ ನಾನು ಕೃಷ್ಣನಾಗಿ ಜನಿಸುತ್ತೇನೆ. ಆ ಸಮಯದಲ್ಲಿ ನೀನು ಸತ್ಯಭಾಮಿಯಾಗಿ ಜನಿಸಿ ನಿನ್ನನ್ನು ವಿವಾಹವಾಗುತ್ತೇನೆ ಎಂದು ಹೇಳಿದ ಹಾಗೆ ನೀನು ನನ್ನನ್ನು
ಸ್ತುತಿಸಿದರು ಭಕ್ತಿಯಿಂದ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸಿ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ರಾಮ 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 ಸೀತಾರಾಮ. ಓ ದೇವಾದಿದೇವ, ಇಂದಾದರೂ ನನ್ನ ಮೇಲೆ ದಯ ತೋರಿದೆಯ ದೇವ. ಓ ಸೀತಾರಮಣ, ಇನ್ನು ನಿಮ್ಮನ್ನು ಕಡೆಗಡೆಗೂ ಬಿಟ್ಟಿರಲಾರದೆ. ಮುಖ್ಯ ಬ್ರಾಹ್ಮಣನೆ ಕೇಳು ಮೆಚ್ಚಿದ್ದೇನೆ ನನ್ನ ಪರಭಕ್ತನ ದಿವ್ಯ ಪ್ರಾಣ ದೇವ, ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ. ಅಂಚು ಮೇಲೆ ಕೊಟ್ಟಿರುವ ಮಾತಿನಂತೆ ಇಂದು ಸೀತಾರಾಮನಾಗಿ ಬಂದಿದ್ದೇನೆ. ನಿನ್ನ ಮನಸ್ಸಿನಲ್ಲಿರುವ ಆಶೆಯನ್ನು ತಿಳಿಸು. ಓ ಸೀತಾರಮಣ, ಶ್ರೀ ಸೀತಾರಾಮ ರಕ್ಷಿಸೈ ರಕ್ಷಿಸೈ ಓ ದೇವರ ದೇವ, ನೀವು ದುಷ್ಟ ಶಿಕ್ಷಣ ಭಕ್ತರನ್ನು ರಚಿಸುವುದರಲ್ಲಿ ಯಾವ ರೂಪ ತಳೆದರೂ ನನಗೆ ಮಾತ್ರ ಸೀತಾವಲ್ಲಭನಾಗಿ